ಒಳ್ಳೆಯ ಉದ್ಯೋಗ, ಕೈ ತುಂಬಾ ಸಂಬಳ, ಜಾಲಿಯಾಗಿರೋದಕ್ಕೆ ಏನ್ ಬೇಕೋ ಅದೆಲ್ಲವೂ ಕೂಡ ಅವರ ಬಳಿ ಇತ್ತು. ಆದ್ರೂ ಆ ಯುವಕರ ಚಿತ್ತ ಕೃಷಿಯತ್ತ ನೆಟ್ಟಿತ್ತು. ಕೃಷಿ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾದ ಮೇಲೆ ಅವರು ಮಾಡಿದ ಕೆಲಸ ಏನ್ ಗೊತ್ತಾ? ಪಾಲಿಶ್ ಇಲ್ಲದ ಅಕ್ಕಿ, ಸಾವಯವ ಕೃಷಿಯಿಂದ ಬೆಳೆದಿರುವಂತಹ ಆಹಾರ ಪದಾರ್ಥಗಳು, ತಾಜಾ ತರಕಾರಿಗಳ ಖರೀದಿಗೆ ಮುಗಿಬಿದ್ದಿರೋ ಗ್ರಾಹಕರು. ಅಂದ್ಹಾಗೆ ಇದು ಬೆಂಗಳೂರಿನ ಚೆನ್ನಮ್ಮನ ಅಚ್ಚುಕಟ್ಟಿಯಲ್ಲಿ ಆರೋಗ್ಯ ಆರ್ಗಾನಿಕ್ ಸಂಸ್ಥೆ ಆಯೋಜಿಸಿದ್ದ ಆರ್ಗಾನಿಕ್ ಸಂತೆ. ಕಡಿಮೆ ಬೆಲೆಯಲ್ಲಿ ಸಾವಯವ ಪದಾರ್ಥಗಳನ್ನ ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಸಂತೆ ಹಮ್ಮಿಕೊಳ್ಳಲಾಗಿತ್ತು. ಸಾವಯವ ಪದಾರ್ಥಗಳನ್ನ ಬೆಳೆದ ಸುಮಾರು 56 ರೈತರು ಮತ್ತು ಆರ್ಗಾನಿಕ್ ಫುಡ್ ಸಂಸ್ಥೆಗಳು ಆರ್ಗಾನಿಕ್ ಸಂತೆಯಲ್ಲಿ ಪಾಲ್ಗೊಂಡಿದ್ವು. 25ರಿಂದ 26 ವರ್ಷದವರು ಹುಡುಗರುಗಳನ್ನ ಮಾಡಿ ಈ ಸಂಭ್ರಮ ಮಾಡ್ತಾ ಇದ್ದೀವಿ. ಆರೋಗ್ಯ ಸಂಭ್ರಮ ಜನಕ್ಕೆ ಇದು ಬಿಸ್ನೆಸ್ ಅಂತಾನೆ ನಾವು ಮಾಡ್ತಾ ಇಲ್ಲ. ಜನಕ್ಕೊಂದು ಒಳ್ಳೆ ಆಹಾರ ಕೊಡಬೇಕು, ಪ್ರತಿಯೊಬ್ಬರು ಮಕ್ಳಿಗೂ ರಕ್ಷಣೆ ಆಗಬೇಕು. ಎಲ್ಲ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ರೈತರೆಲ್ಲ ಸ್ಟಾಪ್ ಮಾಡಿ ಈ ತರ ಆರೋಗ್ಯ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ರೀತಿ ತುಂಬಾ ಬೆಳೆಯೋ ವಿಧಾನಗಳಿದೆ. ವರ್ಮಿ ಕಾಂಪೋಸ್ಟ್ ಅಂತ, ಮಣ್ಣೊಳ ಎರೆಹುಳ ಗೊಬ್ಬರ, ಹಸು ಗೊಬ್ಬರ, ಎಲೆ ಗೊಬ್ಬರದಲ್ಲಿ ಪಂಚಾಮೃತ, ಎಷ್ಟೊಂದು ವಿಧಾನಗಳಿದೆ ಬೆಳೆಯೋದು. ರೈತರು ಬದಲಾಗಬೇಕು. ಪಾಲಿಶ್ ಮಾಡಿದ ಕೆಂಪಕ್ಕಿ, ಮಲೆನಾಡ್ ಸಣ್ಣಕ್ಕಿ, ಸಾವಯವ ಗೊಬ್ಬರವನ್ನ ಬಳಸಿ ಬೆಳೆದ ತರಕಾರಿಗಳು, ರಾಗಿ, ಕುಸುಬಲಕ್ಕಿ, ಸಿರಿಧಾನ್ಯಗಳ ಆಹಾರಗಳು ಭರ್ಜರಿಗೆ ಸೇಲಾದವು. ಇನ್ನು ಸಗಣಿಯಿಂದ ಮಾಡಿದ ಬೆರಣಿ, ಗೋಮೂತ್ರದಿಂದ ತಯಾರಿಸಿದ ಔಷಧಿ ಪದಾರ್ಥಗಳನ್ನ ಗ್ರಾಹಕರು ಖರೀದಿಸಿದ್ರು. ನಾವು ಕಳೆದ 1 ವರ್ಷದಿಂದಲೂ ಆರ್ಗ್ಯಾನಿಕ್ ಆರೋಗ್ಯ ಆರ್ಗ್ಯಾನಿಕ್ ಇದು ಬೈ ಮಾಡ್ತಾ ಇದ್ದೀವಿ. ನಮಗೆ ತುಂಬ ಸಂತೋಷ ಆಗಿದೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಆರ್ಗ್ಯಾನಿಕ್ ಸ್ಟೋರ್ ಬಂದು ನಮಗೆಲ್ಲ ತುಂಬ ಹೆಲ್ಪ್ ಆಗ್ತಾ ಇದೆ. ನಾವು ಮೆಂಬರ್ ಕೂಡ ಆಗಿದ್ದೀವಿ. ಆಮೇಲೆ 1 ವರ್ಷದಿಂದ ಇವಾಗ ನಾವು ಎಲ್ಲ ಪರ್ಚೇಸಿಂಗ್ ವೆಜಿಟೇಬಲ್ಸ್, ಆಮೇಲೆ ಕೆಲವು ಗ್ರೇನ್ಸ್ ಅದೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ವಿಶೇಷ ಅಂದ್ರೆ ಆರ್ಗಾನಿಕ್ ಸಂತೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ ಗ್ರಾಹಕರಿಗೆ ಸಾವಯವ ಕೃಷಿ ಕ್ಷೇತ್ರಕ್ಕೆ ಕರೆದೊಯ್ಯುವ ಸ್ಟಡಿ ಟೂರ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಒಟ್ನಲ್ಲಿ ಅದೆಷ್ಟೋ ಕಂಪನಿಗಳು ಆರ್ಗಾನಿಕ್ ಪದಾರ್ಥಗಳ ಹೆಸರಿನಲ್ಲಿ ಬೇಕಾಬಿಟ್ಟಿ ಬೆಲೆ ನಿಗದಿ ಮಾಡಿ ಲಾಭ ಮಾಡಿಕೊಳ್ತವೆ. ಆದ್ರೆ ಮಧ್ಯಮ ವರ್ಗದವರಿಗೂ ಸಾವಯವ ಆರೋಗ್ಯ ಪದಾರ್ಥಗಳನ್ನ ಕಡಿಮೆ ಬೆಲೆಯಲ್ಲಿ ಒದಗಿಸಬೇಕೆಂಬ ಆರ್ಗಾನಿಕ್ ಸಂಸ್ಥೆಯ ಉದ್ದೇಶ ಮೆಚ್ಚುವಂತಹದ್ದೇ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.